ಎಲ್ಲರಿಗೂ ನಮಸ್ಕಾರ. ಸಮ್ಮರ್ ಸೀರೀಸ್ಗೆ ಎಪಿಸೋಡ್ 1ಗೆ ಎಲ್ಲರಿಗೂ ಸ್ವಾಗತ. ಬಾರ್ಲೆ ಅಕ್ಕಿಯಿಂದ ಇವತ್ತು ಮೊಸರನ್ನ ಮಾಡೋಣ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಓವರ್ ನೈಟ್ ನಾನು ನೆನಾಕ್ತಾಯಿದ್ದೀನಿ. 100 ಗ್ರಾಮ್ ಇದೆ ಇದು. ಒಂದು 3 ಸಲ ತೊಳೆದು ಒಂದು 10 ಕಾಳು ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಮುಳುಗೋಷ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಪ್ರಮಾಣದಲ್ಲಿ ನೆನೆಸಿಡ್ಬೇಕಾಗುತ್ತೆ. ಇದೇ ನೀರಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಓವರ್ ನೈಟು ಬಿಟ್ಬಿಡಿ. ಇದನ್ನು ಚೆನ್ನಾಗಿ ನೋಡಿ, ಬೆಳಗ್ಗೆ ಆಗಿದೆ, ಈಗ ಚೆನ್ನಾಗಿ ನೆಂದಿದೆ. ಇವಾಗ ಇದೇ ನೀರು ಸಮೇತ ಹಾಕಿ ಕುಕ್ಕರಲ್ಲಿ ಒಂದು 6ರಿಂದ 7 ವಿಸಿಲ್ ಬರ್ಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 6 ವಿಸಿಲ್ ಬಂದರೆ ಸಾಕಾಗುತ್ತೆ. ಇಟ್ಬಿಡೋಣ ಒಲೆ ಮೇಲೆ. ನೋಡಿ, ಈ ಥರ ಒಂದು ಸಲ ಮಿಕ್ಸ್ ಮಾಡಿ ನಿಟ್ಟಲ್ಲಿ ಮುಚ್ಚಳ ಹಾಕಿ ಕೂಸ್ಕೊಂಬಿಡೋಣ. ಚೆನ್ನಾಗಿ ಬೆಣ್ಣೆ ಥರ ಅದು ಕುಕ್ಕಾಗಿದೆ ನೋಡಿ. ಗಂಜಿ ಬಂದಿದೆ, ಅನ್ನದ ಗಂಜಿ ಥರ. ಈ ಗಂಜಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಏನಕ್ಕೆ ಅಂತ ಹೇಳ್ತೀನಿ, ಹೆಣ್ಮಕ್ಳಿಗೆ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದು. ಗರ್ಭಚೀಲದಲ್ಲಿ ಏನೇ ತೊಂದರೆ ಆಗಿದ್ರೆ, ಆಗಿದ್ದರೆ, ಹೊಟ್ಟೆ ನೋವು ಬಂದಿದ್ದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಒಳ್ಳೆಯದಿದು. ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ. ಮೊಸರನ್ನ ಥರ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಸಿಡ್ಕೊಂಡು, ಕರಿಬೇವಿನ ಸೊಪ್ಪು, ಇಂಗು, ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ನೋಡಿ, ಮೊಸರು ಕಡಿದಿಟ್ಕೊಂಡಿದ್ದೆ ನಾನು. ಈ ಬಾರ್ಲೆ ಅಕ್ಕಿ ಅದಕ್ಕೆ ಸೇರಿಸಿ ಎಲ್ಲ ಥರ ತರಕಾರಿ ಹಾಕ್ಕೋಬೋದು ನಾವಿಲ್ಲಿ. ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ದಾಳಿಂಬೆ, ದ್ರಾಕ್ಷಿ ಎಲ್ಲ ಹಾಕ್ಕೋಬೋದು. ದ್ರಾಕ್ಷಿ, ದಾಳಿಂಬೆ ಇರಲಿಲ್ಲ ನನ್ನ ಹತ್ರ. ಇನ್ನು ತರಕಾರಿ ನೋಡಿ, ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಕ್ಯಾರೆಟು. ಒಂದು ಇದಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ. ಹಿಂಗಿನ ಒಗ್ಗರಣೆ ತುಂಬ ಟೇಸ್ಟಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಯಾರ್ಯಾರು ಡಯಟ್ ಮಾಡ್ತಾಯಿದ್ದೀರ, ಆ ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಈ ಸಮ್ಮರ್ ಇರೋದ್ರಿಂದ ಹೊಟ್ಟೆಗೂ ತಂಪಿದು. ಇದ್ರ ಗಂಜಿ ಕುಡಿಯೋದ್ರಿಂದನೂ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಿದೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಒಂದು ಒಗ್ಗರಣೆ ಕೊಟ್ಕೊಂಬಿಡೋಣ. ಒಣಮೆಣ್ಸಿನ್ಕಾಯಿ ಒಂದು ಅರ್ಧ, ಕರಿಬೇವು, ಇಂಗು, ಸಾಸಿವೆ. ತುಂಬ ಚೆನ್ನಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಗಂಜಿ ಕುಡಿಯೋದ್ರಿಂದ ಅನ್ನದ ಗಂಜಿ ಥರ ಇರುತ್ತೆ. ಹೊಟ್ಟೆ ನೋವು ಬೇಗ ಕಮ್ಮಿ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ